ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸಾರಿ ಗಾಯ್ಸ್, ನಾನು ವ್ಲಾಗ್ಸ್ನ ಕರೆಕ್ಟಾಗಿ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಸ್ವಲ್ಪ ಮನೆ ಖಾಲಿ ಮಾಡಬೇಕಿತ್ತು. ಮನೆ ಹುಡ್ಕೋ ಟೆನ್ಷನಲ್ಲಿ ನನಗೆ ಕ್ಲೀನಾಗಿ ವ್ಲಾಗ್ಸ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಇವತ್ತು ಬೆಳಗ್ಗೆ ಬೇಗ ಎದ್ದು ಗಾಡಿ ಸರ್ವಿಸ್ ಬಿಟ್ಟಿದ್ದೆ. ನಾನು ನನ್ನ ಫ್ರೆಂಡ್ ಇಬ್ಬರೂ ಅತ್ತಿಗುಪ್ಪೆ ಬಸ್ ಸ್ಟಾಪ್ ಕಡೆ ಹೋಗಿ ಒಂದು 2 ನಿಮಿಷಕ್ಕೆ ಬಸ್ ಬಂತು. ಬಸ್ ಹತ್ಕೊಂಡು ನೋಡ್ರೆ ಬಸ್ ಫುಲ್ಲು ಫ್ರೀ. ಆಮೇಲೆ ತುಂಬಿಕೊಂಡ್ರು. ನಾವು ಹೋಗಿದ್ದೆ ಲಾಸ್ಟ್ ಸೀಟು. ನಾವು ಯಾವತ್ತೂ ಲಾಸ್ಟ್ ಸೀಟೇ ಇಟ್ಕೊಳ್ಳೋದು ಗುರು. ಮಾರುತಿ ಮಂದಿರ ಸ್ಟಾಪ್ ಬಂತು. ಸ್ಟಾಪ್ ಇಳ್ಕೊಂಡು ಬಸ್ಗೆ ಬಾಯಿ ಹೇಳಿ ಸೀದಾ ಹೋಗಿದ್ದೆ ನಮ್ಮ TVS ಶೋರೂಮ್ ಹತ್ರ. ನೋಡಿದೆ ವಿಜಯನಗರ TVS ಶೋರೂಮು. ಇಲ್ಲೇ ನನ್ನ ಗಾಡಿ ಸೆಕೆಂಡ್ ಸರ್ವಿಸ್ ಆಯ್ತಾ ಇರೋದು. ಅಲ್ಲಿಂದ ಸೀದಾ ನುಗ್ಗಿದ್ದೆ ಸರ್ವಿಸ್ ಸೆಲ್ಲರ್ಗೆ. ಅಲ್ಲಿ ಸ್ವಲ್ಪ ಸ್ಕೂಟ್ರನ್ನೆಲ್ಲನೂ ವಿಡಿಯೋ ಮಾಡ್ಕೊಂಡು ಸೀದಾ ಬಂದಿದ್ದೆ ಮನೆ ಕಡೆ. ಮನೆಗೆ ಬಂದಮೇಲೆ ನಮ್ಮ ಅಪ್ಪ ಇಲ್ಲೇ ಮೇಲ್ಗಡೆ ರೋಡಲ್ಲಿ ಇದ್ದೀನಿ ಬಾ ಅಂದರು. ನಮ್ಮ ಅಪ್ಪನ ಕರ್ಕೊಬರಕ್ಕೆ ಹೋದೆ. ನಮ್ಮ ಅಪ್ಪ ಅಲ್ಲ ನಿಂತಿತ್ತು. ನಮ್ಮ ಅಪ್ಪನ ಹತ್ಸ್ಕೊಂಡು ಮನೆ ಕಡೆ ಬಂದೆ. ಹೊಟ್ಟೆ ಸಿಕ್ತಿತ್ತು ಅಂದ್ಬಿಟ್ಟು ಏನಾದರೂ ಮಾಡೋಣ ಅಂದ್ಬಿಟ್ಟು ರೈಸ್ ಇಕ್ಕಿದ್ದೀನಿ. ಗಾಯ್ಸ್, ಈಗೊಂದು ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಆಗೈತಂತೆ ನಿಂಬೆ ಹುಳಿ ಹಸಿ ಗೊಜ್ಜು ಅಂತ. ಅದನ್ನ ಇವತ್ತು ಮಾಡೋಣ ಬನ್ನಿ, ಹೆಂಗೆ ಇರ್ತದೋ ಟ್ರೈ ಮಾಡೋಣ. ಹಸಿ ಗೊಜ್ಜು, ನಿಂಬೆಹಣ್ಣು ಹಸಿ ಗೊಜ್ಜು ಮಾಡೋಕ್ಕೆ ನಮ್ಗೆ ಬೇಕಾಗಿತ್ತು ಈರುಳ್ಳಿ, 2 ನಿಂಬೆಹಣ್ಣು ಮತ್ತು 2 ಹಸಿಮೆಣಸಿನ್ಕಾಯಿ. ಮಾಡೋಣ ಬನ್ನಿ. ಎಸ್ ಫ್ರೆಂಡ್ಸ್, ನಿಂಬೆಹಣ್ಣಲ್ಲಿ ಸೀಡ್ಸ್ ಜಾಸ್ತಿ ಇದೆ. ಸೊ ಅದನ್ನು ಸೋಸ್ಕೊಳ್ಳೋಣ. ಈಗ ಇದಕ್ಕೆ ಸಾಂಬಾರ್ ಪೌಡ್ರ್ ಹಾಕೋಣ. ನಿಂಬೆಹಣ್ಣು ಹುಳಿಗೆ ನಾನು 4 ಜನ ಇದ್ದೀವಿ. ಸೊ 1.5 ಸ್ಪೂನ್ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಈರುಳ್ಳಿ ಹಾಕೋಣ. ಇದಕ್ಕೆ ಹಸಿಮೆಣಸಿನ್ಕಾಯಿ, ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಹಾಕ್ಮೇಲೆ 1 ಸ್ಪೂನ್ ಉಪ್ಪು, ಎಣ್ಣೆ ಹಾಕಿದ್ದೀನಿ. ನಮ್ಮ ಅಪ್ಪನಿಗೆ ಮಿನಿ ಹಪ್ಪಳ ಬೇಕಂತೆ, ಮಾಡೋಣ. ಸೊ ನೋಡಿ, ಇದು ಮಿನಿ ಹಪ್ಪಳ. ಎಣ್ಣೆ ಕಾದೈತೋ ಏನೋ ಅಂದ್ಬಿಟ್ಟು ಟೇಸ್ಟ್ ಮಾಡೋಣ. ಎಣ್ಣೆ ಕಾದಿದೆ. ಈಗ ಎಣ್ಣೆಗೆ ಹಪ್ಪಳ ಹಾಕೋಣ. ಊಟನೆಲ್ಲ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ಅಪ್ಪಂಗೂ ಅಮ್ಮಂಗೆ ಊಟ ಹಾಕೊಂಡು ಕೊಟ್ಟೆ. ಅವರು ತಿಂದ್ಬಿಟ್ಟು ಚೆನ್ನಾಗೈತೆ ಅಂದರು. ಫಸ್ಟ್ ಟೈಮ್ ಮಾಡಿದ್ದು. ನನ್ನ ವ್ಲಾಗ್ ಇಷ್ಟು ಮುಗ್ದಿತ್ತು ಗಾಯ್ಸ್. ಬಾಯ್ ಬಾಯ್, ಲವ್ ಯು, ಟೇಕ್ ಕೇರ್. ಮುಂದಿನ ವ್ಲಾಗ್ಸಲ್ಲಿ ಸಿಗೋಣ ಅಂತ ಕಾಯ್ತಾ ಇರಿ. ಬಾಯ್ ಬಾಯ್.